ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ನನ್ನ ಗಿಡಗಳಿಗೆ ಯಾವ್ಯಾವ ಫರ್ಟಿಲೈಸರ್ನ ಉಪಯೋಗಿಸ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಇದಿಷ್ಟು ನನ್ನ ಗಿಡಗಳಿಗೆ ನಾನು ಹಾಕೋ ಫರ್ಟಿಲೈಸರ್ಸ್ಗಳು. ಇದು ನೋಡಿ DAP, ಇದು ಕೆಮಿಕಲ್ ಫರ್ಟಿಲೈಸರ್. ಇದು ಎಲ್ಲ ಶೋ ಪ್ಲಾಂಟ್ಸ್ಗಳಿಗೂ ನಾನು ಸಾಮಾನ್ಯವಾಗಿ ಗಿಡದ ಗ್ರೋತ್ ನಿಂತವಾಗ ಈ DAPನ ಕೊಡ್ತಾ ಇರ್ತೀನಿ. ಮತ್ತು ಇದು ಮಸ್ಟರ್ಡ್ ಕೇಕ್ ಪೌಡರ್. ಎಲ್ಲ ಹೂ ಬಿಡೋ ಗಿಡಗಳಿಗೂ ಈ ಮಸ್ಟರ್ಡ್ ಕೇಕ್ ಪೌಡರ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಹೂ ಬಿಡೋದಕ್ಕೆ. ಇದು ಆನಿಯನ್ ಪೀಲ್, ಬನಾನಾ ಪೀಲ್ ಫರ್ಟಿಲೈಸರ್. ಇದು ಬನಾನಾ ಸಿಪ್ಪೆಗಳನ್ನ ಒಣಗಿಸ್ಬಿಟ್ಟು, ಬಾಳೆಹಣ್ಣು ಸಿಪ್ಪೆಗಳನ್ನ ಒಣಗಿಸ್ಬಿಟ್ಟು ಪೌಡರ್ ಮಾಡಿರೋದು. ಇದು ವುಡ್ ಆ್ಯಶ್ ಪೌಡರ್, ಬೂದಿ ಅಂತ ಹೇಳ್ತೀವಲ್ಲ ಅದು. ಇದು ಎಪ್ಸಮ್ ಸಾಲ್ಟ್. ಇದು ಎಪ್ಸಮ್ ಸಾಲ್ಟು ಅಷ್ಟೇ ಗಿಡಗಳಿಗೆ ತುಂಬ ಒಳ್ಳೆಯದು, ಹೂ ಬಿಡೋ ಗಿಡಗಳಿಗೆ ಆಗಲಿ ಯಾವುದೇ ರೀತಿ ಗಿಡಗಳಿಗೆ ಆಗಲಿ. ಇದು NPK 19-19-19 ಫರ್ಟಿಲೈಸರ್. ಇದು ಅಷ್ಟೇ ಕೆಮಿಕಲ್ ಫರ್ಟಿಲೈಸರು, ಹೂ ಬಿಡೋ ಗಿಡಗಳಿಗೆ ಬಹಳ ಒಳ್ಳೆಯದು. ಇದು ಪ್ಯೂರ್ ಎಗ್ಶೆಲ್ ಪೌಡರು, ಬೇರೆ ಏನು ಮಿಕ್ಸ್ ಮಾಡಿಲ್ಲ. ಬಿಸಿಲಿನಲ್ಲಿ ಡ್ರೈ ಮಾಡಿ ಪೌಡರ್ ಮಾಡ್ಕೊಂಡಿರುವಂಥ ಪ್ಯೂರ್ ಎಗ್ಶೆಲ್ ಪೌಡರ್ ಇದು. ಮತ್ತು ನನ್ನ ಹತ್ರ 2 ಥರ ಎಗ್ಶೆಲ್ ಪೌಡ್ರ್ ಇಟ್ಕೊಂಡಿದ್ದೀನಿ. ಒಂದು ಟ್ಯಾಬ್ಲೆಟ್ಸ್ ಮಿಕ್ಸ್ ಮಾಡಿರೋವಂಥದ್ದು, ಮನೆಯಲ್ಲಿ ಉಳಿದಿರೋ ಯಾವುದೇ ಟ್ಯಾಬ್ಲೆಟ್ಸ್ ಇರಲಿ, ಜೊತೆಗೆ ಡಿಸ್ಪ್ರಿನ್ ಟ್ಯಾಬ್ಲೆಟ್ಸ್ ಮತ್ತು ಬೆಕಾಸೂಲ್ಸ್ ಒಂದೆರಡು ಮಿಕ್ಸ್ ಮಾಡಿಕೊಂಡು ಮಾಡಿರೋವಂಥ ಪೌಡರ್. ಇದು ಶೋ ಪ್ಲ್ಯಾಂಟ್ಸ್ಗಳಿಗೆ, ಮನಿ ಪ್ಲ್ಯಾಂಟ್ಗಳಿಗೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಕೌಡಂಗ್ ಫರ್ಟಿಲೈಸರ್. ಇದು ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ, ಯಾವುದೇ ಪ್ಲ್ಯಾಂಟ್ಗಾಗಲಿ 15 days ಒನ್ಸ್ ಕೊಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನೋಡಿ, ಹೈಬಿಸ್ಕಸ್ ಪ್ಲ್ಯಾಂಟ್ಗಳು ನಾವು ಯಾವಾಗಲೂ ಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟಿರಬೇಕು. ಇಲ್ಲ ಅಂತ ಅಂದರೂ 6 to 7 hours ಡೈರೆಕ್ಟ್ ಸನ್ಲೈಟ್ ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ಬೇಕಾಗಿರುತ್ತೆ. ಆವಾಗಲೇ ಅದು ಚೆನ್ನಾಗಿ ಒಳ್ಳೆ ಚಿಗುರು ಬಂದುಬಿಟ್ಟು ಕಂಟಿನ್ಯೂಸ್ ಫ್ಲವರಿಂಗ್ಸ್ ಕೊಡೋದಕ್ಕೆ ಸಾಧ್ಯ. ನಾವು ನೆರಳಿನಲ್ಲಿ ಇಟ್ಟಿದ್ರೆ ಈ ಥರ ಚಿಗುರುಗಳು ಬರೋದೇ ಇಲ್ಲ. ಎಲ್ಲೋ ಒಂದೊಂದು ಹೂ ಬಿಡುತ್ತೆ, ಎಲ್ಲೋ ಒಂದೊಂದು ಬಿಡ್ತಾ ಇರುತ್ತೆ, ಮತ್ತು ಕಂಟಿನ್ಯೂಸ್ ಫ್ಲವರಿಂಗ್ಸ್ ಇರೋದಿಲ್ಲ. ನೀವು ಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟರೆ ಈ ರೀತಿ ಯಾವಾಗಲೂ ಹೂಗಳನ್ನ ಪಡಿಬಹುದು. ಇದು ನಾನು ಪ್ರೂನಿಂಗ್ ಮಾಡಾದಮೇಲೆ ಚಿಗುರಿರೋ ಅಂತಹ ಗಿಡಗಳಿವು. ನೀವು ನೋಡ್ತಾ ಇರ್ಬೋದು, ಎಲ್ಲ ಗಿಡಗಳಲ್ಲೂ ಮೊಗ್ಗುಗಳು ಬರ್ತಾ ಇದೆ, ತುಂಬ ಚೆನ್ನಾಗಿ ಮೊಗ್ಗುಗಳು ಬರ್ತಾ ಇದೆ. ಇಂತಹ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತ ಅಂದರೆ, ಪಾಟಲ್ಲಿರೋ ಪ್ರೂನಿಂಗ್ ಮಾಡಾದಮೇಲೆ ಪಾಟಲ್ಲಿರೋ ಮಣ್ಣನ್ನು ಸ್ವಲ್ಪನೇ ಒಂದು 2 inches ಅಷ್ಟು ತೆಗೆದುಬಿಟ್ಟು ಹೊಸ ಮಣ್ಣು ಮತ್ತು ಗೊಬ್ಬರನ ಮಿಕ್ಸ್ ಮಾಡ್ತಾ ಹೋಗಬೇಕು. ಎಲ್ಲ ಪಾಟ್ಗಳಿಗೂ ಹಾಕ್ಕೊಳ್ತಾ ಹೋದರೆ ಅದು ಹೊಸದಾಗಿ ಚಿಗುರು ಬಂದು ಫ್ರೆಶ್ ಆಗಿ ಚಿಗುರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಫಸ್ಟ್ ಮಾಡಬೇಕಾಗಿರೋ ಕೆಲಸ, ನಾವು ಮಣ್ಣನ್ನು ಸ್ವಲ್ಪ ಹಳೆ ಮಣ್ಣನ್ನು ತೆಗೆದುಬಿಟ್ಟು ಹೊಸ ಮಣ್ಣು ಗೊಬ್ಬರ ಹಾಕಬೇಕು ಗಿಡಗಳಿಗೆ. ನಂತರ ನಾವು ಯಾವುದಾದ್ರೂ ಫರ್ಟಿಲೈಸರ್ನ ವಾರಕ್ಕೊಂದ್ಸರಿ ಕೊಟ್ಕೊಳ್ತಾ ಹೋಗ್ಬೋದು. ಹಾಗೆ ಕೊಡ್ತಾ ಮೇಲಿಂದ ಮೇಲೆ ನಾವು ಬೇರೆ ಬೇರೆ ಫರ್ಟಿಲೈಸರ್ಗಳನ್ನ ಕೊಟ್ಕೊಳ್ತಾ ಹೋದವಾಗ ಗಿಡಗಳು ಚೆನ್ನಾಗಿ ಚಿಗುರಿ ಹೂಗಳನ್ನ ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇರುತ್ತೆ. ನಾವು ಯಾವಾಗಲೂ ಒಂದ್ಸರಿ ಗೊಬ್ಬರ ಕೊಟ್ಬಿಟ್ಟು ಸ್ಟಾಪ್ ಮಾಡಿದ್ರೆ ಗಿಡಗಳು, ಅದಕ್ಕೂ ನ್ಯೂಟ್ರಿಯೆಂಟ್ಸ್ ಬೇಕಾಗಿರುತ್ತೆ ಅಲ್ವಾ. ಪಾಟಲ್ಲಿ ಚಿಕ್ಕ ಜಾಗದಲ್ಲಿ ಬೆಳೀತಾ ಇರುತ್ತೆ ಗಿಡಗಳು. ಅಂಥ ಸಮಯದಲ್ಲಿ ಅವಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕಾಗ್ತಾ ಇರುತ್ತೆ. ನಾವು ಎಷ್ಟು ಹೊರಗಡೆಯಿಂದ ಅವಕ್ಕೆ ನ್ಯೂಟ್ರಿಯೆಂಟ್ಸ್ ಕೊಡ್ತೀವೋ ಅಷ್ಟು ಚೆನ್ನಾಗಿ ಗಿಡಗಳು ಬೆಳ್ಕೊಳ್ತಾ ಹೋಗುತ್ತೆ. ನೋಡಿ, ಪ್ರೂನಿಂಗ್ ಮಾಡಾದಮೇಲೆ ಎಷ್ಟು ಮೊಗ್ಗುಗಳು ಬರ್ತಾ ಇದೆ ಗಿಡದಲ್ಲಿ. ಮತ್ತು ರೋಗನೂ ಅಷ್ಟೇ ಫಾಸ್ಟಾಗಿ ಬಂದುಬಿಡುತ್ತೆ. ಸೊ ನಾವು ವೀಕ್ಲಿ ಒನ್ಸ್ ನೀಮ್ ಆಯಿಲ್ ಸ್ಪ್ರೇನ ಮಾಡ್ತಾನೇ ಇರಬೇಕು. ನಾವು ಮಾಡೋದು ಬಿಟ್ವಿ ಅಂತ ಅಂದರೆ ಮಿಲಿಬಗ್ಸ್ ಅಟ್ಯಾಕ್ ಆಗುತ್ತೆ, ಅಪಿಡ್ಸ್ ಎಲ್ಲದೂ ಅಟ್ಯಾಕ್ ಆಗುತ್ತೆ. ನಾವು ರೋಗ ಇರಲಿ ಬಿಡಲಿ ನೀಮ್ ಆಯಿಲ್ ಸ್ಪ್ರೇ ಮಾಡಬೇಕು. ನೋಡಿ, ನನ್ನ ಕರ್ಬೇವಿನ ಗಿಡ ಎಷ್ಟು ಹೆಲ್ದಿಯಾಗಿದೆ. ಇದಕ್ಕೆ ನಾನು ಯಾವಾಗಲೂ ಮಸ್ಟರ್ಡ್ ಕೇಕ್ ಪೌಡರ್ ಹಾಕ್ತಾಯಿರ್ತೀನಿ 15 days ಒನ್ಸ್, ಮತ್ತು ಎಪ್ಸಮ್ ಸಾಲ್ಟನ್ನು ಹಾಕ್ತಾಯಿರ್ತೀನಿ. ನಾವು ಮಜ್ಜಿಗೆನೂ ಹಾಕ್ಕೊಳ್ಬಹುದು ಕರ್ಬೇವಿನ ಗಿಡ ಚೆನ್ನಾಗಿ ಬರಬೇಕು ಅಂತ ಅಂದರೆ. ಇದು ನಾನು ಪ್ರೂನಿಂಗ್ ಮಾಡಾದಮೇಲೆ ಉಳಿದಿರೋ ಕಡ್ಡಿಗಳನ್ನ ಸ್ವಲ್ಪ ಹಾಕಿದ್ದೀನಿ. ನೋಡೋಣ ಬರುತ್ತಾ ಇಲ್ವಾ, ಬಂದರೆ ತೋರಿಸ್ತೀನಿ ನಾನು. ನನ್ನ ಹತ್ರ ಜಾಸ್ತಿ ಹೈಬಿಸ್ಕಸ್ ಪ್ಲ್ಯಾಂಟ್ಗಳೇ ಇರೋದು. ಇದು ನೋಡಿ, ಸೇವಂತಿಗೆ ಗಿಡಗಳು ಮತ್ತು ಕನಕಾಂಬರ ಗಿಡಗಳು ಹೊಸದಾಗಿ ರೀಪಾಟ್ ಮಾಡಿರೋದು. ಫೆಬ್ರವರಿ ಮಂತಲ್ಲಿ ರೀಪಾಟ್ ಮಾಡಿದ್ದೀನಿ. ಇವುಗಳನ್ನು ಅಷ್ಟೇ ಸ್ವಲ್ಪ ದೊಡ್ಡದಾದ ತಕ್ಷಣ ನಾವು
ಮೇಲ್ಗಡೆ ಪಿಂಚಿಂಗ್ ಮಾಡಬೇಕು. ಪಿಂಚಿಂಗ್ ಮಾಡಿದ್ರೆ ಚೆನ್ನಾಗಿ ಬುಷಿಯಾಗಿ ಬರುತ್ತೆ ಗಿಡಗಳು. ಕನಕಾಂಬರ ಗಿಡನೂ ಅಷ್ಟೇ, ಪಿಂಚಿಂಗ್ ಮಾಡ್ತಾಯಿದ್ರೆ ಅದ್ರ ಸ್ಪ್ಲಿಟ್ಸ್ ಜಾಸ್ತಿ ಆಗುತ್ತೆ. ಇದು ಒಂದು ವೀಳ್ಯದೆಲೆ ಗಿಡ ಎಷ್ಟು ಹೆಲ್ದಿಯಾಗಿ ಬಂದಿದೆ ನೋಡಿ. ನಾಟಿ ವೀಳ್ಯದೆಲೆ ಗಿಡ ಇದು, ದೊಡ್ಡ ದೊಡ್ಡ ಎಲೆಗಳು. ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೂ ಅಷ್ಟೇ ಎಪ್ಸಮ್ ಸಾಲ್ಟ್ ಹಾಕಬೇಕು, ಇಲ್ಲ DAP ಹಾಕಿದ್ರೆ ಬಹಳ ಚೆನ್ನಾಗಿ ದೊಡ್ಡ ದೊಡ್ಡ ಎಲೆಗಳು ಬರ್ತಾ ಹೋಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಗಾರ್ಡನ್ ಎಷ್ಟು ಹೆಲ್ದಿಯಾಗಿ ಪ್ಲ್ಯಾಂಟ್ಸ್ ಎಲ್ಲ. ಕೆಲವೊಂದು ಪ್ಲ್ಯಾಂಟ್ಸ್ಗಳು ಎಲ್ಲೋ ಲೀಫ್ ಆಗಿದೆ, ಬಟ್ ಒಂದು ಸಾರಿ ಮಳೆ ಬಂದ ಮೇಲೆ ಎಲ್ಲದನ್ನು ಸರಿ ಹೋಗುತ್ತೆ. ಒಂದು ಮಳೆ ಬಿದ್ದ ತಕ್ಷಣವೇ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ, ಅದೇನು ತೊಂದರೆ ಇಲ್ಲ. ನೀವುಗಳು ಏನು ಮಾಡಬೇಕು ಅಂತಂದರೆ ಮಣ್ಣನ್ನು ಚೇಂಜ್ ಮಾಡಿಕೊಂಡು ವೀಕ್ಲಿ ಒನ್ಸ್ ಯಾವುದಾದ್ರೂ ಒಂದು ಫರ್ಟಿಲೈಸರ್ನ ಕೊಡ್ತಾ ಹೋಗಬೇಕು. ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟರು ಏನು ತೊಂದರೆ ಇಲ್ಲ, ಗಿಡಗಳು ಚೆನ್ನಾಗಿಯೇ ಬರುತ್ತೆ. DAP ಹಾಕೋದ್ರಿಂದ ಯಾವುದೇ ಗ್ರೋತ್ ಗಿಡಗಳದ್ದು ನಿಂತು ಹೋಗಿದ್ರೆ ಅದು ಚಿಗುರೋದಕ್ಕೆ ಹೆಲ್ಪ್ ಮಾಡುತ್ತೆ, ಹೊಸ ಚಿಗುರುಗಳು ಬರೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ DAPನ ನಾನು ಯಾವಾಗಲಾದರೂ ಒಂದು ಸಾರಿ ಯೂಸ್ ಮಾಡ್ತಾ ಇರ್ತೀನಿ. ಮತ್ತು ನನ್ನ ಶೋ ಪ್ಲ್ಯಾಂಟ್ಸ್ಗಳಿಗೆ ಮೇಯ್ನಾಗಿ ನಾನು DAPನ ಯೂಸ್ ಮಾಡ್ತಾ ಇರ್ತೀನಿ. ಇದು ನೋಡಿ, ಪ್ರೂನಿಂಗ್ ಮಾಡಾದಮೇಲೆ ಈ ಗಿಡಗಳಲ್ಲಿ ತುಂಬ ಚಿಗುರು ಬಂದಿದೆ. ಇದೆಲ್ಲ ಹಾರ್ಡ್ ಪ್ರೂನಿಂಗ್ ಮಾಡಿದ್ದೆ ನಾನು, ನೀವು ನೋಡಿರ್ಬೋದು ಪ್ರೂನಿಂಗ್ ಮಾಡಿದ್ದವಾಗ. ಇವಾಗ ಅಷ್ಟೇ ಹೆಲ್ದಿಯಾಗಿ ಚಿಗುರುಗಳು ಬಂದಿದೆ, ನೋಡೋದಕ್ಕೆ ಖುಷಿಯಾಗತ್ತೆ. ಎಷ್ಟೊಂದು ಮೊಗ್ಗುಗಳು ಬರ್ತಾ ಇದೆ, ಮೊದಲಿಗಿಂತ ಚೆನ್ನಾಗಿ ಚಿಗುರಿದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ.